ಮಂಡ್ಯ ಜಿಲ್ಲೆಯ ಕಬ್ಬು ಬೆಳೆಗಾರರಿಗೆ ಜೀವನಾಡಿಯಾಗಿರುವ ಸರ್ಕಾರಿ ಸ್ವಾಮ್ಯದ ಮೈಶುಗರ್ ಸಕ್ಕರೆ ಕಾರ್ಖಾನೆಯ ಉಳಿವಿಗಾಗಿ ಇಂದು ಸಭೆ ಆಯೋಜಿಸಲಾಗಿತ್ತು. ಈ ವೇಳೆ ಕನ್ನಡಪರ ಮುಖಂಡರಾದ ಎಂಬಿ ನಾಗಣ್ಣಗೌಡ, ಅಖಿಲ ಭಾರತ ರೈತ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಾ ಜಯನ್, ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ವೇಣು, ಜೈ ಕರ್ನಾಟಕ ಪರಿಷತ್ ರಾಜ್ಯಾಧ್ಯಕ್ಷ ನಾರಾಯಣ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ದೂರದರ್ಶನದೊಂದಿಗೆ ಎಂಬಿ ನಾಗಣ್ಣಗೌಡ, ಮೈಶುಗರ್ ಕಂಪನಿಯನ್ನು ಉಳಿಸಿದರೆ ಮಂಡ್ಯ ಜಿಲ್ಲೆಯ ರೈತರಿಗೆ ಅನುಕೂಲವಾಗಲಿದೆ. ಖಾಸಗೀಕರಣದ ಒಡೆತನದಿಂದ ಬಿಡುಗಡೆಗೊಳಿಸಿ ಸರ್ಕಾರವೇ ಕಂಪನಿಯ ನಿರ್ವಹಣಾ ಹೊಣೆಯನ್ನು ವಹಿಸಿಕೊಳ್ಳಬೇಕು ಎಂದರು. ಮಾಡಬೇಕಿತ್ತು, ಮಾಡಿಲ್ಲ. ತರಾತುರಿನಲ್ಲಿ ರಾತ್ರೋರಾತ್ರಿ ಇವತ್ತು ಆ ಇಡೀ ಎಲ್ಲ ಮಿಲ್ ವಸ್ತುಗಳನ್ನು ಮಾರಾಟ ಮಾಡಿದ್ದಾರೆ. ಸುಮಾರು 10 ಕೋಟಿ ರೂಪಾಯಿ ಬೆಲೆ ಬಾಳ್ಬೋದು ಅಂತ ಹೇಳಿ ಒಂದು ಅಂದಾಜಿದೆ. ಆ ವಸ್ತುಗಳನ್ನ ಕೇವಲ 4,05,000 ಮಾರಾಟ ಮಾಡಿದ್ದಾರೆ. ಇಲ್ಲೇ ನೇರವಾಗಿ ಸರ್ಕಾರಕ್ಕೆ ನಷ್ಟವನ್ನು ಉಂಟು ಮಾಡ್ತಿದ್ದಾರೆ. ಹಾಗಾಗಿ ಅವೆಲ್ಲವನ್ನು ಇವತ್ತು ಗಮನಿಸಿ ಬಂದು ಈ ಚರ್ಚೆಯನ್ನು ಮಾಡ್ತಿದ್ವಿ. ಡಾ ಜಯನ್, ಕಾರ್ಖಾನೆಯ ಆಸ್ತಿ ಪಾಸ್ತಿಯನ್ನು ರಕ್ಷಣೆ ಮಾಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದರು. ಸಭೆಯಲ್ಲಿ ಇವತ್ತಿನ ಎಲ್ಲ ನಮ್ಮ ನಾಯಕರು, ಅಂದರೆ ರೈತರ ಪಕ್ಷ ನಾಯಕರು, ಹೋರಾಟಗಾರ ನಾಯಕರು ಒಂದು ಸಭೆಯನ್ನು ಮಾಡಿದರು ಮಂಡ್ಯದಲ್ಲಿ. ಅದು ನಮಗೂ ಕರೆಯನ್ನು ಕೊಟ್ಟಿದ್ದರು. ಸೊ ಹಾಗಾಗಿ ಈ ಸಭೆಗೆ ನಾವು ಭಾಗವಹಿಸಿದ್ದೀವಿ. ಏನು ನಮ್ಮ ಮುಖಂಡರೆಲ್ಲ ನಿರ್ಧಾರ ತಗೊತಾರೋ ಅದ್ರ ಪರವಾಗಿ ನಮ್ಮ ಪಕ್ಷನೂ ಅವ್ರಿಗೆ ಬೆಂಬಲವಾಗಿ ನಿಂತ್ಕೊಂಡು ರೈತರಿಗೆ ಒಂದು ನ್ಯಾಯ ಕೊಡಿಸುವಂಥ ಒಂದು ಮೂಲಕದಲ್ಲಿ ಓಡಾಡೋ ಶಕ್ತಿಯನ್ನು ಮಾಡ್ತೀವಿ. ಜಿಲ್ಲಾಧ್ಯಕ್ಷ ವೇಣು, ಮೈಶುಗರ್ ಕಾರ್ಖಾನೆ ಉಳಿದರೆ ರೈತರಿಗೆ ಅನುಕೂಲವಾಗಲಿದೆ. ಸರ್ಕಾರ ಕಂಪನಿಯನ್ನು ಉಳಿಸಲು ಅಗತ್ಯ ಅನುದಾನ ಬಿಡುಗಡೆ ಮಾಡಬೇಕು ಎಂದರು. ಅಮೌಂಟ್ನ 1 ಟನ್ಗೆ ನಿಗದಿ ಮಾಡಿ ಕೊಡ್ತಾರೆ ಅಂತ ಅಂದರೆ ಫ್ಯಾಕ್ಟ್ರಿ ಏನಾರ 1-1.5 ಲಕ್ಷ 2 ಲಕ್ಷ ಕಬ್ಬು ಬರೆದು ನಿಲ್ಲಿಸ್ತು ಅಂದರೆ ಇನ್ನು 2.5 ಲಕ್ಷ ಕಬ್ಬು ಅರಿವಿಕೆ ಹಣ ಯಾರಿಗೂ ಹೋಗ್ತದೆ? ಇದೆಲ್ಲ ಬಹುಪಾಲು ಯಾರಿಗೂ ಹೋಗ್ತಾ ಇದೆ? ಇದ್ರ ಹಿನ್ನೆಲೆ ಯಾರಿದ್ದಾರೆ, ಯಾವ ಅಧಿಕಾರಿಗಳಿದ್ದಾರೆ, ಯಾವ ಜನಪ್ರತಿನಿಧಿಗಳಿದ್ದಾರೆ? ಹಾಗಾಗಿ ಇವತ್ತು ಇದನ್ನು ಮೈಶುಗರ್ ಉಳಿಗಾಗಿ ಇವತ್ತು ಮಂಡ್ಯ ಜಿಲ್ಲೆಯ ಎಲ್ಲ ಪ್ರಗತಿಪರರು ಯೋಚನೆ ಮಾಡುವಂಥ ಸನ್ನಿವೇಶ. ನಾರಾಯಣ, ಕಂಪನಿಯ ಖಾಸಗಿ ಒಡೆತನವನ್ನು ಹಿಂಪಡೆಯದಿದ್ದರೆ ಮುಂದಿನ ದಿನಗಳಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದರು. ಜನಪ್ರತಿನಿಧಿಗಳು ಇಲ್ಲಿ ಯಾವುದೋ ಒಂದು ಪಕ್ಷ ಅಂತಲ್ಲ, ಸರ್ವ ಪಕ್ಷದ ಜನಪ್ರತಿನಿಧಿಗಳು ಒಂದು ಸಭೆಯನ್ನು ಕರೆದು ಜನರ ಮುಂದೆ ಇಡಬೇಕು. ಅವ್ರು ಏನು ಸರ್ಕಾರದ ಹಣ ಕೊಡ್ತಾ ಇದ್ದಾರೆ, ನಮ್ಗಳಿಗೆ ಯಾಕೆ ಅದನ್ನು ಮಾಹಿತಿಗಳನ್ನ ಕೊಡ್ತಾ ಇಲ್ಲ. ಮತ್ತು ಇದನ್ನು ಶುಗರ್ ಫ್ಯಾಕ್ಟ್ರಿನ ವಿಚಾರವಾಗಿ ಬೇರೆ ಎಲ್ಲ ವಿಚಾರಗಳಿಗೂ ಬೆಳಗ್ಗೆ ಎದ್ದು ಸಂಜೆವರೆಗೂ ಮಾಧ್ಯಮವೂ ಸೇರಿಸಿ ಇವತ್ತು ಬೇರೆ ವಿಚಾರಗಳನ್ನ ಎಳೆಯುವಾಗ ನಮ್ಮ ಅನ್ನ ತಿಂತಕ್ಕಂಥ ಈ ಶುಗರ್ ಫ್ಯಾಕ್ಟ್ರಿ ಬಗ್ಗೆ ಯಾಕೆ ಮಾತನಾಡ್ತಾ ಇಲ್ಲ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ.